ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೌಜನ್ಯ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ರೆಸಿಪಿ ಜೊತೆ ಮೀಶೋ ಅಫಿಲಿಯೇಟ್ನ ಯೂಟ್ಯೂಬಲ್ಲಿ ಹೇಗೆ ಮಾಡಬೇಕು ಅನ್ನೋ ವಿಷಯದ ಜೊತೆ ಬಂದಿದ್ದೀನಿ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಇನ್ನೂ ಕೂಡ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆನೆ ಲಂಚ್ ಬಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಕಿರಳಿಕಾಯಿ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಯಾರು ಕೂಡ ಅದನ್ನು ಇಷ್ಟಪಡಲ್ಲ, ಯಾಕಂದರೆ ಅದು ಕಹಿ ಇರುತ್ತೆ ಅಂತ. ಆದರೆ ನಾನು ಆ ಕಿರಳಿಕಾಯನ್ನೇ ಬಳಸಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ ಅಂತ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕಹಿ ಇರಲ್ಲ. ಈ ಥರ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಾಮೂಲಿ ಯಾವ ರೀತಿ ನಾವು ಚಿತ್ರಾನ್ನ ಮಾಡ್ತೀವೋ ಅದೇ ರೀತಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನೋಡಿ. ಅದಕ್ಕೆ ನಿಂಬೆಹಣ್ಣು ಬದಲು ಕಿರಳಿಕಾಯಿನ ಹಾಕೋಬೇಕು ಅಷ್ಟೇ. ಟೇಸ್ಟ್ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಆಲ್ಮೋಸ್ಟ್ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ನ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಮಾಡ್ದಾಗಿಂದನೂ ಬರ್ತಾ ಇರೋ ಮೋಸ್ಟ್ DM ಅಂದರೆ ಯೂಟ್ಯೂಬಲ್ಲಿ ಯಾವ ರೀತಿ ನಾವು ಮೀಶೋ ಅಫಿಲಿಯೇಟ್ನ ಮಾಡಬೇಕು ಅಂತ ಇವತ್ತು ನಾನು ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಹಾಗೆ ಅಲ್ಲಿ ಅಫಿಲಿಯೇಟ್ ಲಿಂಕ್ನ ಯಾವ ರೀತಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು ನಾವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅನ್ನೋದ್ರ ಬಗ್ಗೆ ವಿಡಿಯೋನ ಇದರಲ್ಲಿ ಪೂರ್ತಿ ಹಾಕಿದ್ದೀನಿ. ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ಯೂಟ್ಯೂಬಲ್ಲಿ ಮೀಶೋ ಅಫಿಲಿಯೇಟ್ ಹೇಗೆ ಮಾಡಬೇಕು ಅಂತ ಎಷ್ಟೊಂದು ಜನಕ್ಕೆ ಅದು ಕ್ವಶನ್ ಮಾರ್ಕ್ ಆಗಿರುತ್ತಲ್ವ, ಅವರಿಗೆ ಇದು ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಆ ಥರದವ್ರು ಯಾರಾದರೂ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಾನು ಇದರಲ್ಲಿ ಪೂರ್ತಿ ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ಕಿರಳಿಕಾಯಿ ಚಿತ್ರಾನ್ನ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದು ಕಿರಳಿಕಾಯಿ ಚಿತ್ರಾನ್ನ ಅಂತಲೇ ಅನಿಸಲ್ಲ, ಸ್ವಲ್ಪನೂ ಕಹಿ ಇರಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ನಾನು ಕೂಡ ಒಬ್ಬಳು ಹೌಸ್ ವೈಫ್ ಆಗಿ 3 ಮಕ್ಕಳಿಟ್ಕೊಂಡು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಮಾಡ್ತಿದ್ದೀನಿ ಅಂದರೆ ನಮಗೆ ಗೊತ್ತಿರುತ್ತೆ ಎಷ್ಟು ರಿಸ್ಕ್ ಇರುತ್ತೆ ಅಂತ. ಆದರೆ ಇದನ್ನು ತಿಳ್ಕೊಳ್ದೆ ಮಾತಾಡೋರಿಗೆಲ್ಲ ಏನು ಗೊತ್ತಿರುತ್ತೆ ಅಲ್ವಾ. ಆದಷ್ಟು ಯಾರಾದರೂ ಈ ಥರ ಸೋಷಿಯಲ್ ಮೀಡಿಯಾ ಜರ್ನಿನ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡಿ. ಅದನ್ನು ಬಿಟ್ಟು ಅವ್ರು ಮಾಡೋ ಕೆಲಸದ ಬಗ್ಗೆ ಅವಮಾನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾನು ಇವತ್ತು ಯೂಟ್ಯೂಬಲ್ಲಿ ಯಾವ ರೀತಿ ಮೀಶೋ ಅಫಿಲಿಯೇಟ್ನ ಮಾಡಬೇಕು ಅಂತ ಬನ್ನಿ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಮೀಶೋ ಪ್ರಾಡಕ್ಟ್ದು ವಿಡಿಯೋ ಮಾಡಿರ್ತೀರಲ್ವ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನನ್ನ ಮಗುಂದು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಮೀಶೋ ಬಟ್ಟೆನೇ. ಈಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನ್ನು ಕೊಡ್ತೀನಿ. ಆಮೇಲೆ ಅಲ್ಲಿ ಆ್ಯಡ್ ಸಾಂಗ್ ಅಂತಿದೆಯಲ್ಲ, ಅದಕ್ಕೆ ಕೊಟ್ಟು ನನಗೆ ಯಾವ ಸಾಂಗ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಅಲ್ಲೇನಾದರೂ ಟೈಪ್ ಮಾಡ್ಕೊಳ್ಳಿ. ಈಗ ಮೀಶೋ ಫೈನ್ಸ್ ಅಮೇಝಿಂಗ್ ಅಂತನೋ ಇಲ್ಲ ನಿಮ್ಗೇನು ಬೇಕೋ ಆ ಥರ ಟೈಪ್ ಮಾಡಿಕೊಂಡು ಲಿಂಕ್ ಅಂತ ಕೊಟ್ಟು ಸುಮ್ಮನೆ ಕೆಳಗಡೆ ಒಂದು ಸಿಂಬಲ್ ಹಾಕಿ ಬಿಟ್ಬಿಡ್ತೀನಿ. ಇಷ್ಟೇ. ಇದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ನಾನು ಆ ವಿಡಿಯೋ ಮೇಲ್ಗಡೆ ಪೆನ್ ಥರ ಕಾಣಿಸ್ತಿದ್ದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನನಗೆ ಯಾವ ಫೋಟೋ ಬೇಕು ಆ ಫೋಟೋನ ಡಿಸ್ಪ್ಲೇಯಲ್ಲಿ ಯಾವ ಫೋಟೋ ಕಾಣಿಸ್ಬೇಕು ಅಂತ ನಾನು ಕ್ಲಿಕ್ ಮಾಡಿಕೊಂಡೆ. ಇದಾದಮೇಲೆ ಟೈಟಲ್ ಕೊಡ್ತಾಯಿದ್ದೀನಿ, ಕಿಡ್ಸ್ ಕ್ಲೋತಿಂಗ್ ಕಾಂಬೋ ಸೆಟ್ ಅಂತ. ಸುಮ್ಮನೆ ಒಂದು ಸಿಂಪಲಾಗಿ ಒಂದು ಸೆಂಟೆನ್ಸ್ ಕೊಟ್ಟು ಇದರಲ್ಲಿ ಮೀಶೋನ ಟ್ಯಾಗ್ ಮಾಡಿರಬೇಕು. ನೀವು ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ರೂ ಮೀಶೋ ಟ್ಯಾಗ್ ಮಾಡಿರಬೇಕು, ಯೂಟ್ಯೂಬಲ್ಲಿ ಮಾಡಿದ್ರೂ ಮೀಶೋನ ಟ್ಯಾಗ್ ಮಾಡಿರಲೇಬೇಕು. ಇದಾದಮೇಲೆ ಒಂದಷ್ಟು ಹ್ಯಾಶ್ ಟ್ಯಾಗ್ಗಳನ್ನ ಕೊಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಇದನ್ನು ಕಾಪಿ ಮಾಡ್ಕೋತೀನಿ. ಇದು ಕಾಪಿ ಮಾಡಿಕೊಂಡು ಇಲ್ಲಿ ವಿಸಿಬಲ್ಲು ಪ್ರೈವೇಟ್ ಅಂತಿತ್ತಲ್ವ ವಿಸಿಬಿಲಿಟಿ, ಅದನ್ನು ಪಬ್ಲಿಕ್ ಮಾಡಿಕೊಂಡೆ. ಮತ್ತು ಆ್ಯಡ್ ಡಿಸ್ಕ್ರಿಪ್ಷನ್ಸ್ ಕೊಟ್ಬಿಟ್ಟು ಕಾಪಿ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಪೇಸ್ಟ್ ಮಾಡಿ ಮತ್ತು ಒಂದಷ್ಟು ಹ್ಯಾಶ್ ಟ್ಯಾಗ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ. ಮತ್ತು ಇದಾದಮೇಲೆ ನಾನು ಲೊಕೇಶನ್ನ ಸೆಲೆಕ್ಟ್ ಮಾಡಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಪೇಯ್ಡ್ ಪ್ರಮೋಷನ್ನ ಇಲ್ಲ ಅಲ್ವಾ, ಅದಕ್ಕೆ ಇದಕ್ಕೆ ನೋ ಅಂತ ಕೊಟ್ಕೋತೀನಿ. ಇದಾದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ. ಈಗ ಇದು ವಿಡಿಯೋ ಅಪ್ಲೋಡ್ ಆಗಬೇಕು. ಇದು ಅಪ್ಲೋಡ್ ಆದಮೇಲೆ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಓಪನ್ ಮಾಡಿಕೊಂಡು ಗೆಟ್ ಕಮಿಷನ್ ಲಿಂಕ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅದನ್ನು ಕ್ಲಿಕ್ ಮಾಡಿಕೊಂಡು ನಾವು ಯಾವ ಪ್ರಾಡಕ್ಟ್ ಇರುತ್ತಲ್ಲ ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಕಾಪಿ ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ನೀವು ರಿಟರ್ನ್ ಯೂಟ್ಯೂಬ್ಗೆ ಹೋಗಿ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ ಅದನ್ನು ಓಪನ್ ಮಾಡಿ. ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಅದಾದಮೇಲೆ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತಲ್ವ, ಶೋ ಮೋರ್ ಅನ್ನೋ ಆಪ್ಷನ್ನು ಕೊಟ್ಟು ಡಿಸ್ಕ್ರಿಪ್ಷನ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಆಲ್ರೆಡಿ ನೀವು ಕಾಪಿ ಮಾಡಿರ್ತೀರಲ್ಲ ಅದು ಲಿಂಕು, ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಹಾಗೇ ಪೇಸ್ಟ್ ಮಾಡ್ಕೊಬಿಟ್ಟೆ, ಆದರೆ ಸ್ವಲ್ಪ ಸ್ಪೇಸ್ ಕೊಡಬೇಕಿತ್ತು, ಅದಕ್ಕೆ ಸ್ಪೇಸ್ ಕೊಟ್ಕೋತಾ ಇದ್ದೀನಿ. ನೀವು ಅಷ್ಟೇ ಒಂದು ಸ್ಟೆಪ್ಪು ಸ್ಪೇಸ್ ಕೊಟ್ಕೊಂಡು ಆಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಲಿಂಕ್ನ ಕಾಪಿ ಮಾಡಿರ್ತೀರಲ್ಲ ಅದನ್ನು ಪೇಸ್ಟ್ ಮಾಡಿ ಸೇವ್ ಬಟನ್ ಕೊಡಬೇಕು. ಸೇವ್ ಮಾಡಲೇಬೇಕು, ಅಷ್ಟೇ, ಮುಗೀತು. ಇದೇ ಥರ ನೀವು ಮೀಶೋ ಅಫಿಲಿಯೇಟ್ನ ಯೂಟ್ಯೂಬಲ್ಲಿ ಈಸಿಯಾಗಿ ಮಾಡ್ಬೋದು. ಮತ್ತು ನೋಡಿ, ನಾನು ಆ ಲಿಂಕ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಆ ಪ್ರಾಡಕ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟ್ ಬರುತ್ತಾ ಇಲ್ವೋ ಅಂತ ಡೌಟ್ ಕೂಡ ಇರ್ಬೋದು. ಅದಕ್ಕೆ ನಾನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿನೂ ತೋರಿಸ್ತಾ ಇದ್ದೀನಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಆ ಪ್ರಾಡಕ್ಟದು ಪೇಜು ಓಪನ್ ಆಗುತ್ತೆ. ಇಷ್ಟೇ, ಇದು ನೀವು ಈಸಿಯಾಗಿ ಯೂಟ್ಯೂಬಲ್ಲಿ ಕೂಡ ಮೀಶೋ ಅಫಿಲಿಯೇಟ್ನ ಮಾಡ್ಕೋಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.